ಗುಡ್ ಮಾರ್ನಿಂಗ್ ಗೆಳೆಯರೆ, ವೆಲ್ಕಮ್ಸ್ ಟು ಅಚೀವರ್ಸ್ ಹಂಟ್. ನಿಮಗೆ ಈ ದಿನದ ಹಿಂದೂ ಪತ್ರಿಕೆಯ ಎಡಿಟೋರಿಯಲ್ ಒಂದನ್ನು ನಾನು ಅನಾಲಿಸಿಸ್ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಪ್ರತಿಯೊಂದು ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್. ಎಡಿಟೋರಿಯಲ್ನಿಂದ ನೀವು ಕರೆಂಟ್ ಅಫೇರ್ಸ್ನ ಕಲಿಬೋದು. ಎಡಿಟೋರಿಯಲ್ನಿಂದ ನಿಮ್ಮ ಮೈನ್ಸ್ ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ ನಿಮಗೆ ಸಿಗುತ್ತೆ. ಮೈನ್ಸಲ್ಲಿ ಯಾವ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಲಾಗುತ್ತೆ ಆ ಥರದಕ್ಕೆಲ್ಲ ಸಿಗುತ್ತೆ. ಮತ್ತು ಬಹುತೇಕ ಎಲ್ಲ ಪರೀಕ್ಷೆಗಳಲ್ಲೂ ಕಾಮನ್ ಆಗಿರ್ತಕ್ಕಂಥ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಏನಿದೆ, ಇಂಗ್ಲೀಷ್ ಸಿಲೆಬಸ್ ಏನಿದೆ, ಅದಕ್ಕೆ ನೀವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸನ್ನು, ವೊಕ್ಯಾಬ್ಯುಲರಿಯನ್ನು, ಕನ್ಫ್ಯೂಸಿಂಗ್ ವರ್ಡ್ಸ್ ಇರ್ಬೋದು, ಆ್ಯಂಟೋನಿಮ್ಸ್ ಮತ್ತು ಸಿನಾನಿಮ್ಸ್ ಇರ್ಬೋದು, ಇದರಿಂದ ಕಲಿಬೋದು. ಬಹುತೇಕ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ಕೇಂದ್ರೀಕೃತವಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಹಿಂದೂ ಪತ್ರಿಕೆಯ ಸಂಪಾದಕೀಯಗಳ ಬಗೆಗೆ ಅಥವಾ ನ್ಯೂಸ್ಗಳ ಬಗೆಗಿನ ಉಲ್ಲೇಖಗಳು ಬಹುತೇಕವಾಗಿ ಬರ್ತವೆ. ನೀವು ಅದನ್ನು ಫಾಲೋ ಮಾಡಲೇಬೇಕು. ಹಿಂದೂ ಪತ್ರಿಕೆಯ ಇಂಗ್ಲೀಷ್ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಆ ಕಾರಣಕ್ಕೋಸ್ಕರ ಕನ್ನಡದಲ್ಲಿ ಕಲಿಯುವವರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಹಿಂದೂ ಪತ್ರಿಕೆಯ ಎಡಿಟೋರಿಯಲ್ಗಳನ್ನ ಅನಾಲಿಸಿಸ್ ಮಾಡಿಕೊಡ್ತಾ ಇದ್ದೀನಿ. ಇದು ನಿಮ್ಮ KS, IAS ಥರದ ಪರೀಕ್ಷೆಗಳಿಗಿರ್ಬೋದು. ಯಾವ ಪರೀಕ್ಷೆಗಳಲ್ಲಿ ಮೇನ್ಸ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ನೀವು ಬರೀಬೇಕಾಗುತ್ತೆ. ಅದಕ್ಕೆ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ವ್ಯೂವನ್ನು ರೂಪಿಸಲಿಕ್ಕೆ ಇದು ಅನುಕೂಲ ಮಾಡುತ್ತೆ. ನಿಮ್ಮ ಕರೆಂಟ್ ಅಫೇರ್ಸನ್ನು, ನಿಮ್ಮ ಪ್ರಚಲಿತ ಘಟನೆಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡುತ್ತೆ. ತಪ್ಪದೆ ನನ್ನ ಈ ಅನಾಲಿಸಿಸ್ಗಳನ್ನ ವಾಚ್ ಮಾಡಿ. ನಿಮಗೆ ವರ್ತ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕ್ಲೀಶೆ ಅನಿಸುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವಂಥದ್ದು. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ವಾಂಟ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ನೀವು ಮರ್ತೋಗ್ತೀರಾ ಅನ್ನೋದಾದರೆ ಮರೆಯಲ್ಲ. ನೀವು ಚಾನಲ್ನ ಸರ್ಚ್ ಮಾಡಿನೇ ನೀವು ನೋಡ್ತೀರಾ ಅಂತ ಹೇಳಿದ್ರೆ ನಂದು ಖಂಡಿತ ಅಬ್ಜೆಕ್ಷನ್ ಇಲ್ಲ. ಸಬ್ಸ್ಕ್ರಿಪ್ಷನ್ಗಾಗಲಿ, ಲೈಕ್ಗಾಗಲಿ, ಟೈಮಿಂಗ್ಸಿಗಾಗಲಿ, ವಿಡಿಯೋ ವಾಚ್ಗಾಗಲಿ ನಾನು ಖಂಡಿತ ಮಾಡ್ತಿಲ್ಲ. ನಾನು ಕೂಡ ಈ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗುವಾಗ ಏನು ಕಷ್ಟಗಳನ್ನು ನಾವು ಕನ್ನಡದವರು ಅನುಭವಿಸ್ತೀವಿ ಅದನ್ನು ನೋಡಿ ಒಂದಷ್ಟು ಜನರಿಗೆ ನಮ್ಮಿಂದ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಮಾಡ್ತಾ ಇರುವಂಥದ್ದು. ಸೊ ಈ ವಿಡಿಯೋ ರಿಲೇಟೆಡ್ ಟು ಎಡಿಟೋರಿಯಲ್ ಅನಾಲಿಸಿಸ್ಗೆ ಏನು ಸಂಬಂಧಪಟ್ಟಿದ್ದ ವಿಡಿಯೋಗಳಿದೆ, ಆ ವಿಡಿಯೋಗಳಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ, ಕರೆಂಟ್ ಅಫೇರ್ಸ್ ಅರ್ಥ ಆಗುತ್ತೆ. ನಿಮ್ಮ ವ್ಯೂಸ್ ಅಥವಾ ಆಲೋಚನಾ ಶಕ್ತಿಗಳಿಗೆ ನೀವೇ ನಿಮ್ಮ ಬರವಣಿಗೆಗೆ ಬೇಕಾದಂತಹ ಒಂದು ತಿರುಳು ನಿಮಗೆ ಸಿಗುತ್ತೆ. ಜೊತೆಗೆ ಇಂಗ್ಲೀಷ್ ತುಂಬ ಮ್ಯಾಂಡೇಟ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಅದು ನಿಮ್ಗೆ ಅನುಕೂಲ ಆಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಇರ್ಬೋದು, SSC ಇರ್ಬೋದು, RRB ಎಕ್ಸಾಮ್ಸ್ ಇರ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು, KPSC ಎಕ್ಸಾಮ್ಸ್ ಇರ್ಬೋದು, ಎಲ್ಲದಕ್ಕೂ ಖಂಡಿತ ಬೇಕಾಗುತ್ತೆ. ಪ್ರತಿದಿನದ ನಿಮ್ಮ 15 ನಿಮಿಷವನ್ನು ಇದಕ್ಕೆ ಮೀಸಲಿಡಿ. ಖಂಡಿತ ಇಂಪ್ರೂವ್ಮೆಂಟ್ಸ್ ನೀವೇ ನೋಡಿ. ಓಕೆ, ಹೆಚ್ಚು ಕೊರೆಯೋದು ಬೇಡ. ಈ ದಿನದ ಎಡಿಟೋರಿಯಲ್ ಟೈಟಲ್ ಏನಂತ ಹೇಳಿದ್ರೆ, ಟ್ಯಾಕ್ಲಿಂಗ್ ಡೆಲಿಮಿನೇಷನ್ ಬೈ ರಿವರ್ಸಿಂಗ್ ಪಾಪ್ಯುಲೇಷನ್ ಕಂಟ್ರೋಲ್. ಏನು ಹಾಗಂದರೆ, ಜನಸಂಖ್ಯೆಯ ನಿಯಂತ್ರಣಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಲಾಗಿದೆಯೋ ಆ ಕ್ರಮಗಳನ್ನು ನಿಲ್ಲಿಸೋದ್ರಿಂದ ಅಥವಾ ಹಿಮ್ಮುಖವಾಗಿ ಅದನ್ನು ರಿವರ್ಸ್ ಮಾಡೋದ್ರಿಂದ ನಾವು ಈ ಮಿತಿ ಏನಿದೆ, ರೆಪ್ರೆಸೆಂಟೇಟಿವ್ಸ್ ಮಿತಿ ಏನಿದೆ, ಜನಸಂಖ್ಯೆಯ ಆಧಾರದ ಮೇಲೆ ಸಂಸತ್ತಿನಲ್ಲಿ ಚುನಾವಣೆಗೆ ನಿಲ್ಲುವಂತಹ ಸಂಖ್ಯೆಗಳನ್ನು ನಿರ್ಧರಿಸಲಾಗುತ್ತೆ. ಅದನ್ನು ನಾವು ಸುಧಾರಿಸಬಹುದು ಅನ್ನೋ ಭಾವನೆ ತಪ್ಪ ಸರಿನಾ, ಆ ಥರದ ಒಂದು ಅಭಿಪ್ರಾಯ ಈ ಲೇಖನದಲ್ಲಿ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅನಲೈಸ್ ಮಾಡೋಣ. ಏನು ಹೇಳುತ್ತೆ ಈ ಸಂಪಾದಕೀಯ ಅಂತ ಹೇಳಿದ್ರೆ, ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂಪಾದಕೀಯವನ್ನು ಬರೆಯಲಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಒಂದೇ ಥರದ ಅಭಿಪ್ರಾಯವನ್ನು ಈ ವಿಷಯದಲ್ಲಿ, ಯಾವ ವಿಷಯ ಅಂತ ಹೇಳಿದ್ರೆ ಜನಸಂಖ್ಯೆಯ ನಿಯಂತ್ರಣ ಏನಿದೆ ಆ ಜನಸಂಖ್ಯೆಯ ನಿಯಂತ್ರಣದ ವಿಷಯದಲ್ಲಿ ಒಂದೇ ರೀತಿಯ ಅಭಿಪ್ರಾಯವನ್ನು ಹೊರಡಿಸಿದ್ರು. ಏನು ಅಭಿಪ್ರಾಯ, ಯಾಕೆ ಅಭಿಪ್ರಾಯ ಬಂತು ಅಂತ ಹೇಳಿದ್ರೆ, ದಕ್ಷಿಣ ಭಾರತದ ರಾಜ್ಯಗಳು ಈ ಬರ್ತ್ ಕಂಟ್ರೋಲನ್ನು, ಜನಸಂಖ್ಯಾ ನಿಯಂತ್ರಣ
ಕ್ರಮಗಳನ್ನು ತುಂಬ ಚೆನ್ನಾಗಿ ಮಾಡಿರೋದ್ರಿಂದ, ಕಂಟ್ರೋಲಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಬರ್ತ್ ರೇಟ್ ತುಂಬ ಕಡಿಮೆ ಇದೆ. ನಿಮಗೆ ಗೊತ್ತಿದೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಸಂವಿಧಾನದಲ್ಲಿ ಇಷ್ಟು ಜನಸಂಖ್ಯೆಗೆ ಇಷ್ಟು ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ಇಷ್ಟು ಜನಸಂಖ್ಯೆಗೆ ಅನುಗುಣವಾಗಿ ಇಷ್ಟು ಸೀಟ್ ಅಂತ ಸಂಸತ್ತಿಗೆ ರೆಪ್ರೆಸೆಂಟೇಷನ್ಗೆ ನಿಲ್ಲಲಾಗುತ್ತೆ. ಒಂದು MP ಸೀಟ್ ಕೊಡುವಂಥದ್ದು ಇಷ್ಟು ಜನಸಂಖ್ಯೆಗೆ ಇಷ್ಟು ಅನ್ನುವಂಥದ್ದು. ಸೊ ಮುಂದೆ ಬರ್ತ್ ಕಂಟ್ರೋಲ್ ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ ಹೆಚ್ಚಾಗಿರೋದ್ರಿಂದ ಮುಂದೆ ಜನಸಂಖ್ಯೆ ಕಡಿಮೆ ಆದಾಗ ಸಂಸತ್ತಿಗೆ ನಮ್ಮ ದಕ್ಷಿಣದ ರಾಜ್ಯಗಳಿಂದ ರೆಪ್ರೆಸೆಂಟೇಷನ್ ಏನಿರುತ್ತೆ ಅಥವಾ ಪ್ರತಿನಿಧಿಗಳೇನು ಹೋಗ್ಬೇಕಾಗತ್ತೆ, MP ಆಯ್ಕೆ ಆಗ್ತಾರೆ, ಅವರ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಆ ಒಂದು ಆತಂಕದ ಅಭಿಪ್ರಾಯವನ್ನು ಈ ಇಬ್ಬರು ಚೀಫ್ ಮಿನಿಸ್ಟರ್ಗಳು ಇತ್ತೀಚೆಗೆ ಎಕ್ಸ್ಪ್ರೆಸ್ ಮಾಡಿದರು. ಆ ಅಭಿಪ್ರಾಯದ ಮೇಲೆ ಈ ಲೇಖಕರು ಈ ಒಂದು ಎಡಿಟೋರಿಯಲನ್ನು ಬರೆದಿದ್ದಾರೆ. ಏನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗಿದ್ದಂತಹ ಅಂಶಗಳೇನು? ಭಾವನಾತ್ಮಕವಾಗಿ ಹೌದಲ್ಲ ಅಂತ ಅನಿಸಿದ್ರು, ವಿವೇಚನೆ ಮತ್ತು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮೂಲಕ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥವ್ರು, ವಿವೇಚನೆಗೆ ಸಂಬಂಧಪಟ್ಟಂಥದ್ದು ಇದು ಭಾವನಾತ್ಮಕವಾಗಿ ಯೋಚನೆ ಮಾಡಬೇಕಾಗಿರೋ ವಿಷಯನ, ವಿವೇಚನೆಯಿಂದ ಯೋಚನೆ ಮಾಡಬೇಕಾಗಿರೋ ವಿಷಯನ, ಅದನ್ನು ಅರ್ಥಕೊಳ್ಳಿಕ್ಕೆ ಈ ಲೇಖನ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೊದಲು ಏನು ಕಾನ್ಸೆಪ್ಟು ಮತ್ತಿನ್ನೊಂದು ಸರಿ ನಾನು ಹೇಳ್ತೀನಿ. ಜನಸಂಖ್ಯೆಯ ಆಧಾರದ ಮೇಲೆ ಸಂಸತ್ತಿನ ಪ್ರತಿನಿಧಿತ್ವವನ್ನು ನಿರ್ಧಾರ ಮಾಡ್ತಕ್ಕಂಥ ರೂಲ್ ಏನಿದೆ, ಆ ರೂಲ್ನಿಂದಾಗಿ ಅಥವಾ ಆ ಮಿತಿಯಿಂದಾಗಿ ಮುಂದೆ ಬರ್ತ್ ಕಂಟ್ರೋಲ್ ಕಡಿಮೆ ಇರ್ತಕ್ಕಂಥ ಅಥವಾ ಬರ್ತ್ ಕಂಟ್ರೋಲನ್ನು ತುಂಬ ಚೆನ್ನಾಗಿ ನಿಭಾಯಿಸಿರ್ತಕ್ಕಂತಹ, ಬರ್ತ್ ರೇಟ್ ಕಡಿಮೆ ಇರ್ತಕ್ಕಂಥ ರಾಜ್ಯಗಳಿಗೆ ಅನ್ಯಾಯ ಆಗ್ಬಿಡುತ್ತಾ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ, ಹಾಗೆ ಅನ್ಯಾಯ ಆಗ್ಬಿಡುತ್ತೆ ಅನ್ನೋದಾದರೆ ಬರ್ತ್ ಕಂಟ್ರೋಲ್ ಕ್ರಮಗಳನ್ನು ಬಿಟ್ಬಿಡ್ಬೇಕಾ, ಹೆಚ್ಚು ಜನಸಂಖ್ಯೆ ಹೆಚ್ಚಳ ಆಗೋ ರೀತಿಯಲ್ಲಿ ಎನ್ಕರೇಜ್ ಮಾಡಬೇಕಾ ಇವಾಗ ಅಂತಕ್ಕಂಥದ್ದು ಈ ಚರ್ಚೆ. ಈ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳವರು ನೆಕ್ಸ್ಟ್ ಚುನಾವಣೆಗಳಲ್ಲಿ ಕುಟುಂಬ ಪ್ರೋತ್ಸಾಹಕ್ಕೆ ಹಣ ಸಹಾಯವನ್ನು ನೀಡುವಂಥ ಒಂದು ಯೋಜನೆಯನ್ನು, ಸ್ಥಳೀಯ ಚುನಾವಣೆಗಳಲ್ಲಿ 2 ಮಕ್ಕಳ ನೀತಿ ಏನಿದೆ ಇವಾಗ ಅದನ್ನು ಬಿಟ್ಬಿಡಬೇಕು, ಅದರಿಂದ ನಮ್ಮ ರಾಜ್ಯದ ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಹಂತಕ್ಕೂ ಕೂಡ ಆಲೋಚನೆ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ತಮಿಳುನಾಡಿನ ಸ್ಟಾಲಿನ್ ಅವರು ದೊಡ್ಡ ಕುಟುಂಬಗಳಿಗೆ ನಾವು ಒತ್ತು ಕೊಡಬೇಕಾಗತ್ತೆ ಅಂತ ವ್ಯಂಗ್ಯ ಕೂಡ ಆಡಿದ್ದಾರೆ. ಇದು ಎಷ್ಟು ಪ್ರಸ್ತುತ ಅಂತ ಹೇಳಿದ್ರೆ, ಚೀನಾ ಜೊತೆಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಹೌದು ಹೀಗೆ ಮಾಡಬೇಕಂತ ಅನಿಸುತ್ತೆ. ಏನಕ್ಕೆ ನಾವು ಚೀನಾ ಜೊತೆಗೆ ಹೋಲಿಕೆ ಮಾಡ್ಕೋಬೇಕಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ಚೀನಾದ ಪಾಪ್ಯುಲೇಷನ್ ತುಂಬ ಬಿಗ್ ಆ್ಯಕ್ಚುಲಿ. ಅದಕ್ಕೆ ಅವರು 1 ಮಗು ನೀತಿಯನ್ನು ತಂದಿದ್ರು. 1 ಕುಟುಂಬಕ್ಕೆ 1 ಮಗು ಅನ್ನೋ ಬಲವಂತದ ಜನಸಂಖ್ಯಾ ನಿಯಂತ್ರಣದ ಕ್ರಮ ಅವ್ರದ್ದು. ಅದರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಏನಾಯಿತು ಅಂತ ಹೇಳಿದ್ರೆ, ವೃದ್ಧರ ಸಂಖ್ಯೆ ಜಾಸ್ತಿ ಆಯಿತು, ಕಾರ್ಮಿಕರ ಕೊರತೆ ಉಂಟಾಯಿತು, ಸಾಮಾಜಿಕ ಭದ್ರತಾ ಹೊರೆಗಳನ್ನು ಎತ್ತಿ ತೋರಿಸ್ಬೇಕಾಯಿತು. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳಲ್ಲಿ ಜನನ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ ಏನೇನು ಕ್ರಮ ಕೈಗೊಂಡ್ರೂ ಕೂಡ ಅಲ್ಲಿ ಜನಸಂಖ್ಯಾ ಪ್ರಮಾಣದ ಕುಸಿತ ಕಂಡು ಬರ್ತಾ ಇದೆ. ಸೊ ಈ ಥರ ವೇರಿಯೇಷನ್ಸ್ ಆಗಿಬಿಡುತ್ತೆ. ಹೌದು, ಈ ವೃದ್ಧರ ಸಂಖ್ಯೆ ಹೆಚ್ಚಾಗುತ್ತೆ ಯಾವಾಗ ಮಕ್ಕಳು 1 ಮಗು ಒಂದು ಫ್ಯಾಮಿಲಿಗೆ ಅಥವಾ 2 ಮಗು ಅಂತ ಏನಿದೆ, ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ. ಸಂಪನ್ಮೂಲಗಳು, ಟೆಕ್ನಾಲಜಿಗಳು ಎಲ್ಲ ಹೆಚ್ಚಾಗಿ ಯುಟಿಲೈಸ್ ಮಾಡ್ಕೊಳ್ತಕ್ಕಂತಹ ಸಂಪದ್ಭರಿತವಾದಂತಹ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿನಲ್ಲಿ ಕೆಲಸ ಮಾಡೋರೇ ಇಲ್ಲ, ಕಾರ್ಮಿಕರೇ ಇರಲ್ಲ ಅಂತಂದರೆ ಹೇಗಾಗ್ಬೋದು? ಹಾಗಾದರೆ ಬರ್ತ್ ಕಂಟ್ರೋಲ್, ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಕೈ ಬಿಡಬೇಕಾ? ಅಥವಾ ಈ ಜನಸಂಖ್ಯೆಯ ಆಧಾರಿತದ ಮೇಲೆ ಸಂಸತ್ತಿನ ಪ್ರತಿನಿಧಿತ್ವವನ್ನು ಎಷ್ಟು ಜನರು ಪ್ರತಿನಿಧಿಸಬೇಕು ಅನ್ನೋ ನಿರ್ಧಾರವನ್ನು ಪರಿಶೀಲಿಸಬೇಕಾ? ಹಾಗಿದ್ರೆ ಬೇರೆ ಯಾವ ಥರ ಪ್ರತಿನಿಧಿತ್ವನ, ಆ ಸಂಖ್ಯೆ ಎಷ್ಟಿರಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು ಅಂತಕ್ಕಂಥದ್ದು ಈ ಲೇಖನದ ತಿರುಳು. ಈ ಜನಸಂಖ್ಯಾ ಚಾಲನೆ ಅಥವಾ ಪ್ರತಿನಿಧಿತ್ವ ಭಾರತದಲ್ಲಿ
ಭಾರತದ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆ ಏನಿದೆ, ಈ ಒಕ್ಕೂಟ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ಈಕ್ವಲ್ ಆದಂತಹ ಪಾರ್ಟಿಸಿಪೇಷನ್ ಸಂಸತ್ತಿಗೆ ನಮಗೆ ಸಿಗಬೇಕು. ಇವಾಗ ಅಟ್ ಪ್ರೆಸೆಂಟ್ ಇರ್ತಕ್ಕಂತಹ ಸಂಸತ್ತಿನ ಪ್ರತಿನಿಧಿತ್ವದ ಪದ್ಧತಿ ಏನು ಅಂತ ಹೇಳಿದ್ರೆ ಇಷ್ಟು ಜನಸಂಖ್ಯೆಗೆ ಒಬ್ಬ MP ಅಂತಕ್ಕಂಥದ್ದಿದೆ. ಮುಂದೆ ನಮ್ಮ ಜನಸಂಖ್ಯೆ ಕಡಿಮೆ ಆದರೆ ಪ್ರತಿನಿಧಿತ್ವ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜನಸಂಖ್ಯೆಯ ಕಂಟ್ರೋಲ್ನ ಕ್ರಮಗಳೇನಿದೆ ಆ ಕ್ರಮಗಳನ್ನು ಕೈ ಬಿಟ್ಟರೆ ಅಥವಾ ನಿಲ್ಲಿಸ್ಬಿಟ್ರೆ ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ಜನಸಂಖ್ಯೆಯನ್ನು ಪ್ರೋತ್ಸಾಹ ಮಾಡಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳು ಆಗ್ಬೋದು ಅಂತಕ್ಕಂಥದ್ದು. ಮೊದಲಿಗೆ ಪ್ರಾಬ್ಲಮ್ ಆಗುವಂಥದ್ದು ಹೆಣ್ಮಕ್ಳಿಗೆ. ಏನಕ್ಕಂತ ಹೇಳಿದ್ರೆ ಸಮಾನತೆ ಅನ್ನೋ ಒಂದು ವಿಸ್ತಾರದಲ್ಲಿ ಗಂಡಿಗೆ ಸಮನಾಗಿ ಅಥವಾ ಅದಕ್ಕೂ ಮೀರಿ ಬದುಕನ್ನು ಕಂಡುಕೊಳ್ತಕ್ಕಂತಹ ಕಟ್ಟುಕೊಂಡಿರ್ತಕ್ಕಂತಹ ಹೆಣ್ಮಕ್ಳಿಗೆ ವರ್ಕ ಚೈಲ್ಡ ಮಗುನ ಕೆಲಸನ ಅನ್ನೋ ಸಂದಿಗ್ಧ ಪರಿಸ್ಥಿತಿಗೆ ಉತ್ತರ ಕಂಡುಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಹೆಣ್ಣುಮಕ್ಕಳ ಶೋಷಣೆ ಸಾಧ್ಯವೂ ಆಗ್ಬೋದು. ಹಾಗಾಗಿ ಇಂತಹ ಜನಸಂಖ್ಯೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂತಹ ಕ್ರಮಗಳನ್ನು ಕೈಗೊಳ್ಳೋ ಬದಲು ಜನಸಂಖ್ಯೆಯ ಆಧಾರದ ಮೇಲೆ ಪ್ರತಿನಿಧಿತ್ವವನ್ನು ನಿರ್ಧಾರ ಮಾಡುವಂತಹ ಇವಾಗಿರ್ತಕ್ಕಂಥ ಒಂದು ಮಾನದಂಡವನ್ನು ಕೈಬಿಟ್ಟು ಶಿಕ್ಷಣ ಜಿಯಾಗ್ರಫಿಗೆ ಯಾವ ರಾಜ್ಯಗಳಲ್ಲಿ ಶಿಕ್ಷಣ ಅಭಿವೃದ್ಧಿ ಮತ್ತು ಜನಸಂಖ್ಯಾ ಗಾತ್ರವನ್ನು ಬಿಟ್ಟು ಹೆಲ್ತ್ ಕೇರ್ ಇದಿಷ್ಟಕ್ಕೆ ಹೆಚ್ಚು ಪ್ರಾಮಿನೆನ್ಸ್ ಕೊಟ್ಟಿರ್ತಾರೋ ಅಂಥವುಗಳನ್ನು ಆಧಾರವಾಗಿ ಇಟ್ಕೊಂಡು ಸಂಸತ್ತಿಗೆ ಪ್ರತಿನಿಧಿತ್ವದ ಸಂಖ್ಯೆಯನ್ನು ನಿರ್ಧಾರ ಮಾಡಬೇಕು ಅಂತ ಲೇಖಕರು ಹೇಳ್ತಾರೆ. ಆದರೆ ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲಿ, ಈ ಲೇಖಕರ ಅಭಿಪ್ರಾಯವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರಭುತ್ವ ಅಂತ ಹೇಳುವಾಗ ಪ್ರಜೆಗಳು ಎಲ್ಲರೂ ಸೇರಿ ನಿರ್ಧಾರ ಮಾಡಬೇಕಾಗಿದ್ದಾಗ ಎಜುಕೇಷನ್ನು, ಹೆಲ್ತ್ ಕೇರು ಮತ್ತು ಅಭಿವೃದ್ಧಿ ಹಲವಾರು ಕಾರಣಗಳಿಗೆ, ಹಲವಾರು ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ, ಜಿಯಾಗ್ರಫಿಕಲ್ ರೀಸನ್ಸ್ ಕಾರಣಗಳಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎನ್ವೈರನ್ಮೆಂಟಲ್ ಕಾರಣಗಳಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರುಗಳಿಗೆ ಇರ್ತಕ್ಕಂಥ ಸಂಪನ್ಮೂಲಗಳ ಕಾರಣಗಳಿಂದ ಇರ್ಬೋದು, ಏರುಪೇರಾಗಿರಲಿಕ್ಕೆ ಸಾಧ್ಯ ಇದೆ. ಅವುಗಳ ಮೇಲೆ ನಿರ್ಧಾರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾದರೆ ಹೇಗೆ? ಜಿಯಾಗ್ರಫಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ಭೂವಿಸ್ತೃತೆಯ ಅಥವಾ ವಿಸ್ತಾರದ ಮೇಲೆ ಖಂಡಿತವಾಗ್ಲೂ ಪ್ರೆಸೆಂಟೇಷನ್ ಮಾಡಬಹುದು. ಇಲ್ಲ, ಯಾರು ಜನಸಂಖ್ಯೆ ವೃದ್ಧಿಯನ್ನು ಕಂಟ್ರೋಲ್ ಮಾಡಿದರೆ ಅಂಥವರಿಗೆ ಎಕ್ಸ್ಟ್ರಾ ಬೋನಸ್ ಆಗಿ ಅಥವಾ ಎಕ್ಸ್ಟ್ರಾ ಎನ್ಕರೇಜಿಂಗ್ ಆಗಿ ಹೆಚ್ಚು ಪ್ರತಿನಿಧಿತ್ವವನ್ನು ಕಾಯ್ದಿರಿಸ್ಬೋದು ಅಂತ ಕೂಡ ನಾವು ಮಾಡ್ಬೋದು. ಅದಕ್ಕೆ ಎಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮ ಬರವಣಿಗೆಯಲ್ಲಿ. ಹಾಗಾದರೆ ನಾವು ಇವಾಗ ಇರ್ತಕ್ಕಂಥ ಜನಸಂಖ್ಯೆ ಆಧಾರಿತ ಪ್ರತಿನಿಧಿತ್ವದ ಪ್ರಮಾಣವನ್ನು ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೀವು ಕೂಡ ಆಲೋಚನೆ ಮಾಡಿ. ನಾನು ನಿಮಗಿಲ್ಲಿ ಈ ಲೇಖನದ ಹೊರತಾಗಿ ಕೆಲವು ಇನ್ಫಾರ್ಮೇಷನ್ಸನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ, ನೀವು ತಿಳಿದುಕೊಳ್ಳೇಬೇಕು. ಈ ಅತಿ ಹೆಚ್ಚು ಜನಸಂಖ್ಯೆ ಬರ್ತ್ ರೇಟ್ಸ್ ಏನಿದೆ, ಯಾವ ಸ್ಟೇಟ್ಗಳಿದೆ, ಆ ಸ್ಟೇಟ್ಗಳು ಏನು ಕ್ರಮಗಳನ್ನು ಕೈಗೊಳ್ಳಿಲ್ವಾ ಅಂತ ನೀವು ಆಲೋಚನೆ ಮಾಡಿದ್ರೆ, ಉತ್ತರ ಪ್ರದೇಶದಲ್ಲಿ 2021ರಲ್ಲಿ ಉತ್ತರ ಪ್ರದೇಶ್ ಪ್ರಪೋಸ್ಡ್ ಒಂದು ಬಿಲ್ಲನ್ನು ಅವ್ರು ಪ್ರಪೋಸ್ ಮಾಡ್ತಾರೆ, ಅಥವಾ ಒಂದು ಆ್ಯಕ್ಟು ಕೂಡ ತಂದಿದ್ದಾರೆ. ಏನು ಆ್ಯಕ್ಟ್ ಅದು ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಪಾಪ್ಯುಲೇಷನ್ ಕಂಟ್ರೋಲ್ ಸ್ಟೆಬಿಲೈಸೇಷನ್ ಆ್ಯಂಡ್ ವೆಲ್ಫೇರ್ ಬಿಲ್ ಅಂತ 2021ನಲ್ಲಿ ಅವರು ಈ ಆ್ಯಕ್ಟ್ ಮೂಲಕ ಬರ್ತ್ ರೇಟನ್ನು 2.1%ಇಂದ 1.9%ವರೆಗೆ ತರಬೇಕು. 2026ರಷ್ಟರಲ್ಲಿ 2.1%ಗೆ ಬರ್ತ್ ರೇಟನ್ನು ತರಬೇಕು.
2030 ವೇಳೆಗೆ ಅದು 1.9ಗೆ ಬರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಈ ಬಿಲ್ಲನ್ನು ತಂದಿದ್ದಾರೆ. ಏನಾಗುತ್ತೆ ಗೊತ್ತಿಲ್ಲ. ಆದರೆ ಈ ತರಹ ಮಾಡೋದ್ರಿಂದ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳೇನು, ದುಷ್ಪರಿಣಾಮ ಅಂತಲೇ ಹೇಳ್ಬೋದು, ಅದನ್ನು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಅಸ್ಸಾಂನ ಒಂದು ಬಿಲ್ ಬಗ್ಗೆ ನಾನು ಹೇಳ್ತೀನಿ. ಅಸ್ಸಾಮಲ್ಲಿ 2017ರಲ್ಲಿ ಒಂದು ಬಿಲ್ಲನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರ ಪ್ರಕಾರ 2 ಮಕ್ಕಳು ಮಾತ್ರ ಇರಬೇಕು, 2ಕ್ಕಿಂತ ಹೆಚ್ಚು ಮಕ್ಕಳು ಯಾರಿಗಿರುತ್ತೋ ಅವರಿಗೆ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಜೊತೆಗೆ ಪೆನಾಲ್ಟಿ ಬರುತ್ತೆ. ಏನು ಇನ್ಸೆಂಟಿವ್ ಸಿಗಲ್ಲ ಸಾಮಾನ್ಯ ಪ್ರಜೆಗೆ, ಗೌರ್ಮೆಂಟ್ ಜಾಬ್ ಅಲ್ಲದೆವ್ರಿಗೂ ಕೂಡ ಏನು ಇನ್ಸೆಂಟಿವ್ಸ್ಗಳು ಸಿಗಲ್ಲ, ಹೆಚ್ಚು ಮಾಡ್ಕೊಂಡವ್ರಿಗೆ ಪೆನಾಲ್ಟಿ ಕೊಡಬೇಕು. ಈ ಥರದ ಎಕ್ಸ್ಟ್ರೀಮ್ ಲಾಸ್ ಕೂಡ ಆಲ್ರೆಡಿ ಮಾಡಿದ್ದಾರೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಪ್ರಮಾಣ ಅಥವಾ ಜನನ ಪ್ರಮಾಣದ ವೃದ್ಧಿ ಇಲ್ಲ. ಯಾಕೆ? ಉತ್ತರ ಭಾರತಗಳಲ್ಲಿ ಹೆಚ್ಚು, ಮಧ್ಯಪ್ರದೇಶ ಇರ್ಬೋದು, ಇಲ್ಲ ಬಿಹಾರ್ ಇರ್ಬೋದು, ಈ ಥರದ ರಾಜ್ಯಗಳಲ್ಲಿ ಹೆಚ್ಚು. ಯಾಕೆ ಅಂತ ಹೇಳಿದ್ರೆ ಎಜುಕೇಷನ್ ಅನ್ನೋದು ಮೇಯ್ನ್ ಮ್ಯಾಟ್ರ್ ಆಗುತ್ತೆ. ನಾನು ಆಗಲೇ ಹೇಳಿದೆ, ಕೆಲಸನ ಮಗುನ ಅನ್ನೋ ನಿರ್ಧಾರಕ್ಕೆ ಬರಬೇಕಾದಾಗ ಫಸ್ಟು ಲೈಫ್ನ ಸೆಟ್ಲ್ ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅನ್ನೋ ವುಮನ್ ರೆವಲ್ಯೂಷನರಿ ಮೆಂಟಾಲಿಟಿ ಏನಿದೆ ಅದು ಕೂಡ ಜನನ ಪ್ರಮಾಣದ ಇಳಿಕೆಗೆ ಅಥವಾ ಕಂಟ್ರೋಲಿಗೆ ಕಾರಣ ಆಗಿದೆ. ಕೇವಲ ಜನಸಂಖ್ಯಾ ಪ್ರಮಾಣದ ಕ್ರಮ ಏನಿದೆ, ನಿರ್ಮೂಲನಾ ಕ್ರಮ ಅಥವಾ ಕಂಟ್ರೋಲ್ ಮೆಷರ್ಸ್ ಏನಿದೆ ಅದಷ್ಟೇ ಅಲ್ಲ, ಇಂಪ್ರೂವ್ಡ್ ಎಜುಕೇಷನ್ ಮತ್ತು ಇಂಪ್ರೂವ್ಡ್ ಹೆಲ್ತ್ ಸಿಸ್ಟಮ್ ಏನಿದೆ ಇದು ಕೂಡ ಕಾರಣ ಆಗುತ್ತೆ. ಸೊ ಈ ವಿಷಯಗಳಲ್ಲಿ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಮುಂದಿರೋದ್ರಿಂದ ಇದು ಸಾಧ್ಯ ಆಗಿದೆ. ಬರ್ತ್ ರೇಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನು ಅಸ್ಸಾಮಲ್ಲಿ 2017ರಲ್ಲಿ ತಂದಿರತಕ್ಕಂಥ ಒಂದು ಬಿಲ್ಲಲ್ಲಿ 2 ಮಕ್ಕಳಿಗಿನ್ನ ಹೆಚ್ಚಿದ್ರೆ ಅಂಥವ್ರನ್ನ ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಳ್ಳಿಕ್ಕೂ ಎಲಿಜಿಬಲ್ ಇಲ್ಲ, ಅರ್ಹತೆ ಇಲ್ಲ ಅಂತ ಅನ್ನೋ ಒಂದು ಕ್ರಮವನ್ನು ತಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಇದೆಲ್ಲದೂ ಕಾರಣ ಆಗುತ್ತೆ. ಆದರೆ ನನ್ನದೊಂದು ಪ್ರಶ್ನೆ, 2 ಮಕ್ಕಳು ಅನ್ನುವಾಗ ಮಹಿಳೆಯರ ಮೇಲೆ ಅಥವಾ ಒಂದೇ ಮಗು ಅನ್ನುವಾಗ ಮಹಿಳೆಯ ಮೇಲೆ ನೀನು ಗಂಡನ್ನೇ ಹೆರಬೇಕು ಅಥವಾ ಗಂಡು ಮಗುವನ್ನೇ ಹೆತ್ತು ಕೊಡಬೇಕು ಅನ್ನುವಂಥ ಪ್ರೆಷರ್ ಬೀಳಲ್ವಾ? ನಮ್ಮ ಸಮಾಜ ಇನ್ನೂ ಹಾಗೇ ಇದೆ, ನಮ್ಮ ಗ್ರಾಮೀಣ ಸಮಾಜ ಇನ್ನೂ ಹಾಗೇ ಇದೆ. ಯೋಚನೆ ಮಾಡಿ. ಇದರಿಂದ ಈ ರೇಷಿಯೋ ಏನಿದೆ, ಜೆಂಡರ್ ರೇಷಿಯೋ ಏನಿದೆ, ಹೆಣ್ಣು ಮತ್ತು ಗಂಡುವಿನ ಜನನ ಪ್ರಮಾಣದ ರೇಷಿಯೋ ಏನಿದೆ ಅದು ತುಂಬ ವ್ಯತಿರಿಕ್ತ ಆಗಲ್ವಾ? ಅದು ಈಗ ಆಲ್ರೆಡಿ ಎಷ್ಟೊಂದು ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಿಲ್ಲ ಅನ್ನುವಂಥದ್ದು ಅದರಲ್ಲೂ ಕರ್ನಾಟಕದಲ್ಲಿ ತುಂಬ ದೊಡ್ಡ ವಿಷಯ. ಸೊ ಈ ಥರದ ವಿಷಯಗಳಲ್ಲಿ ಇದು ಏನು ಚೇಂಜಸ್ ಆಗಲ್ವಾ ಅಂತಕ್ಕಂಥದ್ದು ಕೂಡ ಒಂದು ಯೋಚನೆ ಮಾಡಬೇಕಾದಂತಹ ಬಹುಮುಖ್ಯವಾದ ಒಂದು ವಿಷಯ ಆಗಿರುತ್ತೆ. ಇದೆಲ್ಲ ಸಂಗತಿಗಳನ್ನು ನಾವು ಯೋಚನೆ ಮಾಡಲೇಬೇಕು. ಕೊನೆಯದಾಗಿ ನಿಮಗೆ ಈ ಲೇಖನಕ್ಕೆ ಇನ್ಪುಟ್ ಆಗಿ ಸ್ವಲ್ಪ ಜನರಲ್ ನಾಲೆಡ್ಜಿಗೆ ಬೇಕಾಗಿರ್ತಕ್ಕಂತಹ ಇದರ ಹಿನ್ನೆಲೆಯಲ್ಲಿ ನಿಮಗೆ ಕೇಳಬಹುದಾದಂತಹ ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಅನುಕೂಲ ಆಗುವಂಥ ಒಂದು ಮಾಹಿತಿಯನ್ನು ನಾನು ಕೊಡ್ತೀನಿ. ಹೈಯೆಸ್ಟ್ ಬರ್ತ್ ರೇಟ್ ಎಲ್ಲೆಲ್ಲಿರೋದು ಅಂತ ಹೇಳಿದ್ರೆ ಬಿಹಾರ್ 26.8. 1,000 ಜನರಿದ್ದರೆ ಆ 1,000 ಜನರಲ್ಲಿ 26.8 ಹೆಂಗೆ ಸರ್ 8 ಮಕ್ಕಳು ಹುಡ್ತಾರೆ ಅಂತ ಹೇಳಬೇಡಿ, ರೇಷಿಯೋ ಅದಷ್ಟೇ. ಸೊ 27 ಮಕ್ಕಳು ಅವರಿಗೆ ಜನಿಸ್ತಾರೆ ಅನ್ನೋ ಥರ. ಉತ್ತರ ಪ್ರದೇಶದಲ್ಲಿ 26, ಮಧ್ಯಪ್ರದೇಶದಲ್ಲಿ 25. ಇದು ಬರ್ತ್ ರೇಟ್ ಪರ್ 1000 ಪೀಪಲ್. ಲೋಯೆಸ್ಟ್ ಇರುವಂಥದ್ದು ಕೇರಳ 14.3, ಪಂಜಾಬ್ 14.9, ತಮಿಳ್ನಾಡು 15. ಇನ್ನು ನಮ್ಮ ಕರ್ನಾಟಕದ ಏನಿದೆ ಸರ್ ಬರ್ತ್ ರೇಟ್ ಅಂತ ಹೇಳಿದ್ರೆ 16.5 ಪರ್ 1000 ಪೀಪಲ್. ಇದಿಷ್ಟು ಈ ದಿನದ ಸಂಪಾದಕೀಯದ ವಿಶ್ಲೇಷಣೆ ಆಯಿತು. ಈ ಒಂದು ಸಂಪಾದಕೀಯದ ಮೇಲೆ 20ಕ್ಕೂ ಹೆಚ್ಚು ವೊಕ್ಯಾಬ್ಯುಲರಿ ವರ್ಡ್ಸನ್ನು, 10ಕ್ಕೂ ಹೆಚ್ಚು ಇಡಿಯಮ್ಸ್ ಆ್ಯಂಡ್ ಫ್ರೇಸಸನ್ನು ಮತ್ತು 20ಕ್ಕೂ ಹೆಚ್ಚು ಕನ್ಫ್ಯೂಸಿಂಗ್ ವರ್ಡ್ಸನ್ನು ಎಕ್ಸ್ಪ್ಲೈನ್ ಮಾಡಿ, ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿ
ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ವಾಕ್ಯ ರಚನೆಗಳನ್ನು ಮಾಡಿ, ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳನ್ನು ಮಾಡಿ, ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ಬೋದು, ಏನು ಅರ್ಥ ಕೊಡುತ್ತೆ ಅನ್ನೋದನ್ನು ಮಾಡಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತಹ ಈ ಬುಕ್ ನಮ್ಮ ಈ ಬುಕ್ ಆ್ಯಪಲ್ಲಿ ಸಿಗುತ್ತೆ. ಫ್ರೀಯಾಗಿ ಸಿಗುತ್ತೆ. ನೀವು ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ. ಅದಕ್ಕೆ ಈ ಒಂದು ತಿಂಗಳು ಮಾತ್ರ 1 ವರ್ಷದವರೆಗೆ, ಇವಾಗ ಯಾರು ನೀವು ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅವರಿಗೆ 1 ವರ್ಷದವರೆಗೆ ಉಚಿತವಾದ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಎಲ್ಲ ಪುಸ್ತಕಗಳನ್ನು ನೀವು ಓದ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಉಪಯೋಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ. ನಿಮಗೆ ಹೆಚ್ಚಿನ ಕ್ಲಾಸಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಫೌಂಡೇಶನ್ ಕೋರ್ಸ್ಗಳಲ್ಲಿ ಸೇರ್ಬೋದು. ಫೌಂಡೇಶನ್ ಕೋರ್ಸಸ್ ಕ್ಲಾಸಿಗಳಿಗೆ ಯಾವ ವೆಬ್ಸೈಟ್ಗೆ ಅಥವಾ ಆ್ಯಪ್ಗೆ ನೀವು ಭೇಟಿ ಕೊಡಬೇಕು ಅನ್ನೋದು ಲಿಂಕ್ ಬಯೋನಲ್ಲಿರುತ್ತೆ. ಜೊತೆಗೆ ಇವತ್ತು ಏನು ಕಲ್ತಿದ್ದೀರಾ ಅಥವಾ ಕೇಳಿಸ್ಕೊಂಡಿದ್ದೀರಾ, ಮತ್ತು ಈ ಬುಕ್ ಆ್ಯಪಲ್ಲಿ ಇದ್ರ ಬಗ್ಗೆ ವೊಕ್ಯಾಬ್ಲರಿ ವರ್ಡ್ಸ್ ಇರ್ಬೋದು, ಕನ್ಫ್ಯೂಸಿಂಗ್ ವರ್ಡ್ಸ್ ಇರ್ಬೋದು, ಏನು ಕಲಿತೀರಾ ಇವುಗಳನ್ನು ನೀವು ಎಷ್ಟು ಕಲ್ತಿದ್ದೀರಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರನೂ ಕೂಡ ನಮ್ಮ ಒಂದು ಕ್ವಿಜ್ ಆ್ಯಪ್ ಇದೆ. ಆ ಆ್ಯಪಲ್ಲೂ ಕೂಡ ನೀವು ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೋಬೋದು. ಯುಟಿಲೈಸ್ ಮಾಡ್ಕೊಳ್ಳಿ, ಬಳಸ್ಕೊಳ್ಳಿ, ಬೆಳೀರಿ ಅಂತ ಹೇಳ್ತಾ ಈ ದಿನದ ಈ ಒಂದು ಸಂಪಾದಕೀಯ ವಿಶ್ಲೇಷಣಾ ತರಗತಿಗಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ.